ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಚಂದ್ರಿಕಾ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ 3 ಕಾಳುಗಳನ್ನ ಬಳಸಿ ಇವತ್ತು ಮಶ್ರೂಮ್ ಸಾರನ್ನ ಮಾಡ್ತಾ ಇದ್ದೀನಿ. ಯಾವ ರೀತಿ ಮಾಡೋದಂತ ಮಶ್ರೂಮ್ ಸಾರನ್ನ ನೋಡೋದಕ್ಕೆ ಬದಲು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಪೂರ್ತಿ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮಶ್ರೂಮ್ನ 4 ಪೀಸಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಆಲೂಗೆಡ್ಡೆ ಕೂಡ ತೊಗೊಂಡಿದ್ದೀನಿ. ಇಲ್ಲಿ 3 ಕಾಳುಗಳನ್ನ ನೆನೆಸಿಟ್ಟಿದ್ದೆ. ಅವರೆಬೇಳೆ, ಕಾಬೂಲ್ ಕಡಲೆಕಾಳು, ಬ್ರೌನ್ ಕಡಲೆಕಾಳು ಮೂರನ್ನೂ ಕೂಡ ನೆನೆಸಿಟ್ಟಿದ್ದೀನಿ. ಕಾಳುಗಳನ್ನ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಸಾಂಬಾರು ಸ್ವಲ್ಪ ಜಾಸ್ತಿ ಮಾಡೋಣ ಅಂತ. ಈ ಥರ ಸಾಂಬಾರು ಮಾಡಿದ್ರೆ ಉಳಿಯೋದೇ ಇಲ್ಲ ನಮ್ಮನೇಲಿ. ಸಾರಿನ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ಈರುಳ್ಳಿ ತೊಗೊಂಡಿದ್ದೀನಿ. ಸಪ್ರೇಟಾಗಿ ಇನ್ನೊಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕುಕ್ಕರ್ನ ತೊಗೊಂಡು ಕುಕ್ಕರ್ಗೆ ಎಣ್ಣೆನ ಹಾಕಿ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ. ಇವಾಗ ನೆನೆಸಿರೋ ಅಂಥ ಕಾಳುಗಳನ್ನ ಸೇರಿಸ್ತಾ ಇದ್ದೀನಿ. ಆಲೂಗೆಡ್ಡೆ ಎಲ್ಲ ಕೂಡ ಸೇರಿಸಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸಾಂಬಾರು ಮಾತ್ರ ಸೂಪರಾಗಿರುತ್ತೆ. ಈ ರೀತಿ ಕಾಳುಗಳನ್ನ ಎಲ್ಲ ನೆನೆಸಿರೋ ಕಾಳುಗಳನ್ನ 3 ಕಾಳುಗಳನ್ನ ಸೇರಿಸಿ ಮಾಡಿಬಿಟ್ರಂತೆ ಎಂಥ ಘಮ ಘಮ ಅಂತ ಬರ್ತಾ ಇರುತ್ತೆ, ಸ್ಮೆಲ್ಲು ಅಂತೀರಾ. ಇವಾಗ ಕಟ್ ಮಾಡಿರೋಂಥ ಮಶ್ರೂಮ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಶ್ರೂಮು ಕಾಳುಗಳು ಎಲ್ಲವೂ ಕೂಡ ಚೆನ್ನಾಗಿ ಫ್ರೈ ಆಗಲಿ. ಮಶ್ರೂಮಲ್ಲಿರೋ ನೀರು ಎಲ್ಲ ಚೆನ್ನಾಗಿ ಸೀದೋದ್ಮೇಲೆ ನಾವು ಮಟನ್ ಚಿಕನ್ ಯಾವ ರೀತಿ ಫ್ರೈ ಮಾಡ್ತೀವೋ ಅದೇ ರೀತಿ ಮಶ್ರೂಮ್ ಕೂಡ ಫ್ರೈ ಮಾಡಬೇಕಾಗುತ್ತೆ. ಮಶ್ರೂಮ್ ಫ್ರೈ ಆದಮೇಲೆ ಇವಾಗ ಆಗ್ತಾ ಇರುತ್ತೆ. ಇಲ್ಲಿ ರುಬ್ಬಕ್ಕೆ ನಾನು ಸ್ವಲ್ಪ ಹುರಿಗಡಲೆ, ತೆಂಗಿನಕಾಯಿ, ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಸಾರಿನ ಪುಡಿ, ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗೆ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡಾಗಿದೆ. ಗ್ರೈಂಡ್ ಮಾಡಿರೋವಂಥ ಮಸಾಲಾನ ಇದ್ರೊಳಗಡೆ ಸೇರಿಸಿ ಇದನ್ನು ಕೂಡ ಚೆನ್ನಾಗೆ ಸ್ವಲ್ಪ ಟೈಮು ಫ್ರೈ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ಕಾಯಿ, ಟೊಮೆಟೊ ಎಲ್ಲ ರುಬ್ಬಿರೋದು ಹಸಿ ವಾಸನೆ ಕೂಡ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಸಾಂಬಾರು ಮುದ್ದೆಗೆ ಮತ್ತು ರೊಟ್ಟಿ, ಚಪಾತಿಗೆ ಎಲ್ಲದಕ್ಕೂ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ. ಇಡ್ಲಿಗಾಗಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಈ ರೀತಿ ಒಂದ್ಸರಿ ಟ್ರೈ ಮಾಡಿ, ಸೂಪರ್ ಟೇಸ್ಟ್ ಬರುತ್ತೆ. ಅದರಲ್ಲೂ ಅವರೆಬೇಳೆ ಹಾಕಿರೋದ್ರಿಂದ. ಇವಾಗ ನೀರನ್ನ ಸೇರಿಸಿ, ನಮಗೆ ನೀರು ಎಷ್ಟು ಬೇಕು ಸಾಂಬಾರಿಗೆ ಅಷ್ಟು ನೀರನ್ನ ಸೇರಿಸಿ ಅದಕ್ಕೆ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ನೀರು ಕಡಿಮೆ ಬೇಕು ಅಂದರೆ, ಗೊಜ್ಜು ಥರ ಬೇಕು ಅಂದ್ರೂ ಈ ರೀತಿ ಮಾಡ್ಕೋಬೋದು. ಇಲ್ಲ ಸಾರು ಥರ ಸ್ವಲ್ಪ ತೆಳುವಾಗಬೇಕು ಅಂತ ಅಂದರೆ ಸ್ವಲ್ಪ ನೀರನ್ನ ಹಾಕಿ. ಇವಾಗ ನಾನು 1 ವಿಸಿಲ್ ಅಷ್ಟೇ ಮಾಡಿರೋದು. ಕಾಳುಗಳೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ಬನ್ನಿ ನೋಡೋಣ, ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ, ಸೂಪರಾಗಿ ಕಾಣಿಸ್ತಾ ಇದೆ. ಅವರೆಬೇಳೆ ಬೆಂದ್ರೇ ಸಾಂಬಾರು ಟೇಸ್ಟ್ ಬರೋದು. ಅವರೆಬೇಳೆ ಚೆನ್ನಾಗೆ ಬೇಳೆ ಬೇಯಬೇಕು, ಬೆಂದಾಗನೇ ಸಾಂಬಾರು ಟೇಸ್ಟ್ ಬರೋದು. ಇವಾಗ ಸಾಂಬಾರು ರೆಡಿಯಾಗಿದೆ. ಮುದ್ದೆ ಜೊತೆ, ಅನ್ನದ ಜೊತೆ ಬನ್ನಿ ಊಟ ಮಾಡೋಣ. ಇವಾಗ ಏನು ಸಖತ್ತಾಗಿರುತ್ತೆ ಅಂತ. ಸಾಂಬಾರು ಸ್ಮೆಲ್ ಮಾತ್ರ ಸೂಪರಾಗಿ ಬರ್ತಾ ಇದೆ. ನೋಡೋದಕ್ಕೂ ಅಷ್ಟೇ ಚೆನ್ನಾಗಿದೆ. ಮಟನ್ ಸಾರು ಥರನೇ ಕಾಣಿಸ್ತಾ ಇದೆ. ಇದ್ರ ಮುಂದೆ ಮಟನ್ ಸಾರು, ಚಿಕನ್ ಸಾರು ಕೂಡ ಏನೂ ಮಾಡೋಕ್ಕಾಗಲ್ಲ. ಹಾಗೆಯೇ ಮಕ್ಕಳಿಗೆ ಅಣಬೆ ಒಳ್ಳೆಯದು, ಕೊಡ್ತಾ ಇರಬೇಕು ಅವಾಗವಾಗ ಮಕ್ಳುಗಳನ್ನ. ಈ ರೀತಿ ಎಲ್ಲ ಪ್ರೋಟೀನ್ಗಳು ಸಿಗಬೇಕು ಅಂತಂದರೆ ಮಕ್ಳುಗಳು ತರಕಾರಿ ಇಂಥವೆಲ್ಲ ತಿಂದೇ ಇದ್ದಾಗ, ಚಿಕನ್ ಮಟನ್ ತಿಂದೇ ಇದ್ದಾಗ ಇಂಥದ್ದೆಲ್ಲ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ಕೂಡ ತಿಂತಾರೆ. ತುಂಬ ಚೆನ್ನಾಗಿರುತ್ತೆ. ಹಾಗೆ ಸೈಡ್ಗೆ ಸಲಾಡ್ ಕೂಡ ಇಟ್ಟಿದ್ದೀನಿ, ಹಪ್ಪಳ ಕೂಡ ಕರೆದಿದ್ದೀನಿ.